ನಮಸ್ಕಾರ ಟ್ರೈಬ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಫಿಟ್ ಟ್ರೈಬ್ 360. ಇವತ್ತು ನನ್ನ ಮನಸ್ಸಿಂದ ಒಂದು ಮಾತನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀನಿ. ನಾವೆಲ್ಲ ಲೈಫನ್ನು, ಜೀವನವನ್ನು, ಫಿಟ್ನೆಸ್ಸನ್ನು, ಬಾಡಿನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಲ್ಲ. ನ್ಯೂ ಇಯರ್ ಬೇರೆ ಬಂದಿದೆ. ನ್ಯೂ ಇಯರ್ ರೆಸಲ್ಯೂಷನ್ ರೆಡಿ ಆಗಿದೆಯಾ? ಹೊಸ ವರ್ಷದಲ್ಲಿ ಜಿಮ್ ಸ್ಟಾರ್ಟ್ ಮಾಡೋಣ, ಅಥವಾ ಫೈನಾನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಕೇರ್ ಮಾಡೋಣ, ಇನ್ನೊಂದು ಇನ್ಕಮ್ ಬರೋ ಹಾಗೆ, ಜನ್ರೇಟ್ ಆಗಾಗೆ ನೋಡ್ಕೊಳ್ಳೋಣ ಅಂತ ಎಲ್ಲ ಡಿಫ್ರೆಂಟ್ ನಿಮಗೆ ಸಂಬಂಧಪಟ್ಟಂಗೆ ಅಂದ್ಕೊಂಡಿದ್ದೀರಲ್ವ. ನನ್ನ ಎಕ್ಸ್ಪೀರಿಯನ್ಸಿನ ಮೇಲೆ ಹೇಳ್ತಾ ಇದ್ದೀನಿ. ಒಂದು ನಿಜ ಹೇಳ, ನೀವು ಇದಕ್ಕೆಲ್ಲ ಒಂದು ಸ್ಟಾರ್ಟ್ ಮಾಡೋಕ್ಕೆ ಒಂದು ಪುಷ್ ಬೇಕು, ಒಂದು ಮೋಟಿವೇಶನಿಗೋಸ್ಕರ ಕಾಯ್ತಾ ಇದ್ದೀರಲ್ವ. ಆ ಮೋಟಿವೇಶನ್ ಸಿಕ್ಕ ಮೇಲೆ ಜಿಮ್ ಸ್ಟಾರ್ಟ್ ಮಾಡ್ತೀನಿ, ಅಥವಾ ಇನ್ನೊಂದು ಏನಾದರೂ ನಿಮ್ಮ ಬಯಸಿದ್ದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಆದರೆ ಆ ನಿಜ ಏನು ಅಂದರೆ, ಮೋಟಿವೇಶನ್ ಅನ್ನೋದು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ, ಡಿಸಿಪ್ಲಿನ್ ಮಾಡುತ್ತೆ. ಮೋಟಿವೇಶನ್ ಒಂಥರ ಕಿಡಿ ಇದ್ದಂಗೆ, ಡಿಸಿಪ್ಲಿನ್ ಒಂದು ಬೆಂಕಿ. ಮೋಟಿವೇಶನ್ ಅಥವಾ ಕಿಡಿ ಅನ್ನೋದು ಉರಿದೋಗ್ಬಿಡುತ್ತೆ, ಆದರೆ ಬೆಂಕಿ ಅನ್ನೋದು ಇದೆಯಲ್ಲ, ಅದು ನಿರಂತರವಾಗಿ ಉರಿತಾ ಇರುತ್ತೆ. ಅಫ್ಕೋರ್ಸ್ ಅದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ಹಾಕ್ತಾ ಇರಬೇಕಾಗತ್ತೆ. ಈ ರಾ ಮೆಟೀರಿಯಲ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ವ್ಲಾಗ್ ಫಿಟ್ನೆಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಟಾಪಿಕ್ ಮೋಟಿವೇಶನ್ ವರ್ಸಸ್ ಡಿಸಿಪ್ಲಿನ್. ಯೋಚನೆ ಮಾಡಿ, ಮೋಟಿವೇಶನ್ ಯಾಕೆ ಸೋಲುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಮೋಟಿವೇಶನ್ ಅಂದರೆ ಒಂದು ಫೀಲಿಂಗ್ ಅಷ್ಟೇ. ಈ ಫೀಲಿಂಗ್ ಅನ್ನೋದು, ಈ ಮೋಟಿವೇಶನ್ ಅನ್ನೋದು ತುಂಬ ಸುಲಭವಾಗಿ, ಫ್ರೀಯಾಗಿ ಹುಡುಕಿದ್ರೆ ಯೂಟ್ಯೂಬಲ್ಲೂ ಸಿಗುತ್ತೆ. ಆ್ಯಂಡ್ ಈ ಫೀಲಿಂಗ್ ಅಥವಾ ಮೋಟಿವೇಶನ್ ಅನ್ನೋದು ಮೂಡ್ ಮೇಲೆ ತುಂಬ ಡಿಪೆಂಡೆಂಟ್. ಮೂಡು ಚೇಂಜ್ ಆಯಿತು ಅಂದರೆ ನಿಮ್ಮ ಫೀಲಿಂಗ್ಗೆ ಬೈ, ನಿಮ್ಮ ಮೋಟಿವೇಶನ್ಗೆ ಬೈ. ಒಂದಿನ ರಾಕ್ ಸ್ಟಾರ್ ಫೀಲಿಂಗ್ ಇರುತ್ತೆ, ಇವತ್ತು ಫುಲ್ ವರ್ಕೌಟು ಬೀಸ್ಟ್ ಮೋಡನ್ನು ವೈಬ್ ಇರುತ್ತೆ. ಇನ್ನೊಂದು ದಿನ ವರ್ಕೌಟ್ ಹಾಸಿಗೆಯಿಂದ ಹೇಳೋಕ್ಕೆ ಆಗ್ತಾಯಿಲ್ಲ, ವರ್ಕೌಟಿಗೆಲ್ಲ ಆಗುತ್ತೆ ಹೋಗೋಕ್ಕೆ, ನಾಳೆ ನೋಡೋಣ, ಯಾಕೆ ಫೆಮಿಲಿಯರ್ ಅನ್ನಿಸ್ತಾ. ವರ್ಕ್ ಸ್ಟ್ರೆಸ್, ಪ್ರೆಷರ್, ವೆದರ್ ಎಲ್ಲ ನಿಮ್ಮದು ಮೋಟಿವೇಶನ್ ಹಾಳು ಮಾಡೋಕ್ಕೆ ಸಾಕು. ಯೋಚನೆ ಮಾಡಿ, ಈ ನಿಮ್ಮ ಜೀವನ, ಇವೆಲ್ಲ ನಿಮ್ಮ ಒಂದು ಫೀಲಿಂಗ್ ಮೇಲೆ, ಒಂದು ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಬೇಕಾ? ಫೈನಲಿ ಮೋಟಿವೇಶನ್ ಅಂದರೆ ಸ್ಟಾರ್ಟ್ ಮಾಡುತ್ತೆ. ಡಿಸಿಪ್ಲಿನ್ ಅನ್ನೋದು ನೀವು ಬಯಸಿದ್ದ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಸಿಗಲು ಸಹಾಯ ಮಾಡುತ್ತದೆ. ಮೋಟಿವೇಶನ್ ಅನ್ನೋದು ಇನ್ಸ್ಪಿರೇಷನ್ ಕೊಡುತ್ತೆ, ಡಿಸಿಪ್ಲಿನ್ ಅನ್ನೋದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ನನ್ನ ಸ್ಟೋರಿ, ನನ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ 18ನೇ ವಯಸ್ಸಿನಲ್ಲಿ. ಆ ಟೈಮಲ್ಲಿ ಜಿಮ್ ಅಂದರೆ ಟೈಮ್ ಪಾಸ್, ನಥಿಂಗ್ ಸೀರಿಯಸ್. ನಿಧಾನಕ್ಕೆ ಏನೋ ಚೇಂಜ್ ಆಯಿತು. ಜಿಮ್ ಸ್ಕಿಪ್ ಮಾಡೋಕ್ಕೆ ಮನಸ್ಸು ಒಪ್ತಾ ಇರಲಿಲ್ಲ. ಆ ಫೀಲಿಂಗ್ ಹ್ಯಾಬಿಟಿಗೆ ಕನ್ವರ್ಟ್ ಆಗ್ತಾ ಬಂತು, ಹ್ಯಾಬಿಟಿಂದ ಪ್ಯಾಷನಿಗೆ ಕನ್ವರ್ಟ್ ಆಯಿತು, ಪ್ಯಾಷನಿಂದ ಪ್ರೊಫೆಷನಿಗೆ ನಿಲ್ಲಿಸಿದೆ. ಹೆಚ್ಚು ಕಡಿಮೆ 25 ವರ್ಷಗಳೇ ಆಗೋಯಿತು. ಈ ಟೈಮಲ್ಲಿ ನಾನು ಡಿಸ್ಟ್ರಾಕ್ಷನ್ಸ್ ನೋಡಿದ್ದೀನಿ, ಡಿಸಪಾಯಿಂಟ್ಮೆಂಟ್ಸ್ ನೋಡಿದ್ದೀನಿ, ಬ್ರೇಕ್ಸ್ ನೋಡಿದ್ದೀನಿ, ಸಂತೋಷ ನೋಡಿದ್ದೀನಿ, ಖುಷಿ ತುಂಬ ನೋಡಿದ್ದೀನಿ. ಲೆಟ್ ಮಿ ಬಿ ಹಾನೆಸ್ಟ್, ಈ ದಿನಗಳಲ್ಲಿ ನನಗೆ ಮೋಟಿವೇಶನ್ ಅಂತ ಸಿಗಲಿಲ್ಲ, ಮೋಟಿವೇಶನ್ ನೋಡಲಿಲ್ಲ. ಒಂದು ಕೋಟ್ಸ್ ಅಥವಾ ಲಾಜಿಕ್, ಇನ್ಸ್ಟಾಗ್ರಾಮ್ ಇನ್ಸ್ಪಿರೇಷನ್ಸ್, ಯೂಟ್ಯೂಬ್ ಮೋಟಿವೇಟರ್ಸ್ ಅವರೆಲ್ಲ ಏನೂ ಸಿಗ್ತಾ ಇರಲಿಲ್ಲ. ಕೊನೆಗೆ ನನಗೆ ಒಂದೇ ಒಂದು ನನ್ನನ್ನು ಕೈ ಹಿಡಿದೆ, ಮುಂದೆ ತೊಗೊಂಡು ಬಂತು, ಅದು ಡಿಸಿಪ್ಲಿನ್. ಅವತ್ತಿಂದ ಇವತ್ತು ತನಕನೂ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತಾ ಇರ್ತೀನಿ, ಡಿಸಿಪ್ಲಿನ್ ಈಸ್ ದ ರಿಯಲ್ ಅಡಿಕ್ಷನ್ ಅಂತ ಹೇಳ್ಬಿಟ್ಟು. ಎ ರಿಯಲ್ ಅಡಿಕ್ಷನ್, ಎ ಲೈಫ್ ಚೇಂಜಿಂಗ್ ಅಡಿಕ್ಷನ್, ಗುಡ್ ಅಡಿಕ್ಷನ್ ಅಂತ ಹೇಳಿ. ಸೊ ಡಿಸಿಪ್ಲಿನ್ ಅಂದರೆ ಏನು? ಡಿಸಿಪ್ಲಿನ್ ಅಂದರೆ, ಇವತ್ತು ಜಿಮ್ಮಿಗೆ ಹೋಗೋಕ್ಕೆ ಮೂಡಿಲ್ಲ ಅನ್ಸೋ ದಿನ ನಿಮಗೆ ಜಿಮ್ಮಿಗೆ ಹೋಗೋ ಹಾಗೆ ಮಾಡುವುದು ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ನಿಮ್ಮ ಗೋಲ್ಗೆ ಲಾಯಲ್ ಆಗಿರೋದು, ಫೀಲಿಂಗ್ಗೆ ಅಲ್ಲ. ಮೋಟಿವೇಶನ್ ಅನ್ನೋದು ನಿಮಗೆ ಮೋಸ ಮಾಡ್ಬೋದು, ಆದರೆ ಡಿಸಿಪ್ಲಿನ್ ನಿಮಗೆ ಮೋಸ ಮಾಡೋದಿಲ್ಲ ಯಾವತ್ತೂ. ಮೋಟಿವೇಶನ್ ಟೆಂಪ್ರರಿ, ಡಿಸಿಪ್ಲಿನ್ ಪರ್ಮನೆಂಟ್. ಮೋಟಿವೇಶನ್ ಫೀಲಿಂಗ್ ಬೇಸ್ಡ್, ಡಿಸಿಪ್ಲಿನ್ ಅನ್ನೋದು ಡಿಸಿಷನ್ ಬೇಸ್ಡ್. ಒಂದು ಹೆಜ್ಜೆ ಪ್ರತಿದಿನ ತಪ್ಪದಂಗೆ ಮುಂದುವರಿಯೋಕ್ಕೆ ಸಹಾಯ ಮಾಡುವುದು ಡಿಸಿಪ್ಲಿನ್. ಇದ್ರ ಬಗ್ಗೆ ಇನ್ನೊಂದು ಆಳವಾಗಿ ಮಾತಾಡೋಣ ಅಂದರೆ,
ಮೋಟಿವೇಶನ್ ಅನ್ನೋದು ಮೂಡ್ ಮೇಲೆ ಡಿಪೆಂಡೆಂಟ್. ಮೂಡ್ ಚೇಂಜ್ ಆದಾಗ ಮೋಟಿವೇಶನ್ ಕೂಡ ಚೇಂಜ್ ಆಗುತ್ತೆ. ಆದರೆ ಡಿಸಿಪ್ಲಿನ್ ಅನ್ನೋದು ಈ ಮೂಡ್ ಚೇಂಜನ್ನು ಇಗ್ನೋರ್ ಮಾಡುತ್ತೆ. ಹಾಗೆಯೇ ಮೋಟಿವೇಶನ್ ಅನ್ನೋದು ಫೀಲಿಂಗ್ ಬಂದರೆ ಮಾಡೋಣ ಅಂತ ಹೇಳುತ್ತೆ. ಆದರೆ ಡಿಸಿಪ್ಲಿನ್ ಹೇಳುತ್ತೆ ಫೀಲಿಂಗ್ ಬರಲಿ ಬರದೇ ಇರಲಿ, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ ಅನ್ನೋದೇ. ಹಾಗೆಯೇ ಇವೆರಡು ಸೆಂಟೆನ್ಸಸ್ ತುಂಬ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳು. ಸರಿ, ಹಾಗಾದರೆ ಕೋಚ್ ಡಿಸಿಪ್ಲಿನ್ ಹೇಳ್ಕೊಡಿ, ಹೇಗೆ ಬಿಲ್ಡ್ ಮಾಡೋದು ಅಂತೀರಾ? ಸಿಂಪಲ್, ಸ್ಟಾರ್ಟ್ ಸ್ಮಾಲ್, ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ತುಂಬ ದೊಡ್ಡ ಗೋಲ್ಸ್ ಬೇಡ, ಫೇಲ್ ಆಗಿಬಿಡ್ತೀರ, ಟ್ರ್ಯಾಪ್ ಅದು. 2 hours ವರ್ಕೌಟ್ ಪರ್ ಡೇ ಬೇಡ, 30 to 45 minutes ಪರ್ ಡೇ. ಆ್ಯಂಡ್ ತುಂಬ ಪರ್ಫೆಕ್ಟ್ ಡಯಟ್ ಸದ್ಯಕ್ಕೆ ಬೇಡ, ಮಾಡೋಣ ಮುಂದೆ ಫ್ಯೂಚರಲ್ಲಿ. ಸದ್ಯಕ್ಕೆ ಸಿಂಪಲ್ ಪ್ಲೈನ್ ಇಂಡಿಯನ್ ಡಯಟ್ ಸಾಕು. ನೆನ್ಪಿಟ್ಕೊಳ್ಳಿ, ಡಿಸಿಪ್ಲಿನ್ ಅನ್ನೋದು ಮಸಲ್ ಥರ, ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸ್ಕಿಪ್ ಮಾಡಿದರೆ ವೀಕ್ ಆಗುತ್ತೆ. ಮಸಲ್ ಹೇಗೆ ವೀಕ್ ಆಗುತ್ತೆ ಹಾಗೆಯೇ ಡಿಸಿಪ್ಲಿನ್ ವೀಕ್ ಆಗುತ್ತೆ. ನನ್ನ ಫಿಟ್ ಟ್ರೈಬ್ ಬಳಗಕ್ಕೆ ಒಂದು ಸಿಂಪಲ್ ಸಾಲಿಡ್ ರೂಟೀನ್ ಹೇಳ್ತಾ ಇದ್ದೀನಿ. ನಾಳೆನೇ ಸ್ಟಾರ್ಟ್ ಮಾಡಿ, ಎಕ್ಸ್ಕ್ಯೂಸಸ್ ಬೇಡ. ಓಕೆ, ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನೀರು ಕುಡಿದು ಪ್ರಾರಂಭ ಮಾಡಿ. ಆಮೇಲೆ ಒಂದು 5 ನಿಮಿಷ ವಾರ್ಮಪ್. ಓಕೆ, ನೆಕ್ಸ್ಟ್ ಥಿಂಗ್, ನೀವು ಜಿಮ್ಮಿಗೆ ಹೋಗ್ತೀರಾ ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಜಾಗ್ ಮಾಡಿ, ಝುಂಬಾ ಕ್ಲಾಸ್ ಮಾಡಿ. ಓಕೆ, ಆ್ಯಂಡ್ ಮನೇಲಿ ವರ್ಕೌಟ್ ಮಾಡ್ತೀರಾ, ಯೋಗ ಮಾಡಿ. ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಝುಂಬಾ ಕ್ಲಾಸ್ ಮಾಡ್ಬೋದು. ತುಂಬ ರೀತಿಗಳಿದ್ದಾವೆ. ನೀವು ಔಟ್ಡೋರ್ ಹೋಗ್ತೀರಾ ಅಂದರೆ ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ಸೊ ಆ್ಯಂಡ್ ಡಯಟ್ ಬಗ್ಗೆ ಹೇಳಬೇಕು ಅಂದರೆ ಸಿಂಪಲ್ ಇಂಡಿಯನ್ ಕುಕ್ಡ್ ಫುಡ್. ಓಕೆ, ಮತ್ತು ರೆಸ್ಟ್, ನಿದ್ದೆ ತುಂಬ ಇಂಪಾರ್ಟೆಂಟ್. ತುಂಬ ಸಿಂಪಲ್ ಅನ್ನಿಸ್ತಾ ಇದೆಯಾ? ಅದೇ ತುಂಬ ಎಫೆಕ್ಟಿವ್. ಆದರೆ ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡ್ಕೋಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ನಾನು ಇವತ್ತು ಮಿಸ್ ಮಾಡುವುದಿಲ್ಲ. ನೋ ಎಕ್ಸ್ಕ್ಯೂಸಸ್ ಟುಡೇ. ಓಕೆ, ಟ್ರೈ ಮಾಡಿ ನೋಡಿ. ನೆನ್ಪಿಟ್ಕೊಳ್ಳಿ ಟ್ರೈಬ್, ಮೋಟಿವೇಶನ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಆದರೆ ಸುಳ್ಳು ಹೇಳುತ್ತೆ. ಡಿಸಿಪ್ಲಿನ್ ಸಿಂಪಲ್ಲು, ಆದರೆ ಕೆಲವೊಮ್ಮೆ ಬೋರಿಂಗ್ ಕೂಡ, ಆದರೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಮೋಟಿವೇಶನ್ ನಿಮ್ಮನ್ನು ಪುಷ್ ಮಾಡುತ್ತೆ, ಆದರೆ ಡಿಸಿಪ್ಲಿನ್ ನೀವು ಬಯಸಿದ್ದನ್ನು ನಿಮಗೆ ಸಿಗೋಕ್ಕೆ, ನೀವಾಗೋಕ್ಕೆ ಸಹಾಯ ಮಾಡುತ್ತೆ. ಲೈಫ್ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಾ? ಮೋಟಿವೇಶನ್ ಹುಡ್ಕೋದನ್ನು ನಿಲ್ಲಿಸಿ. ಡಿಸಿಪ್ಲಿನನ್ನು ಹೇಗೆ ಬಿಲ್ಡ್ ಮಾಡೋದು ಕಲೀರಿ. ಡಿಸಿಪ್ಲಿನನ್ನು ಹೇಗೆ ಬಿಲ್ಡ್ ಮಾಡೋದು ಮಾಡಿ. ಸೊ ರೆಡಿ ಇದ್ದೀರಾ ಟ್ರಾನ್ಸ್ಫಾರ್ಮೇಷನ್ಗೆ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ನಾನು ಕೋಚ್ ನಾಗೇಂದ್ರ. ವೆಲ್ಕಮ್ ಟು ಫಿಟ್ ಟ್ರೈಬ್ 360.